ಹಾಯ್ ಫ್ರೆಂಡ್ಸ್, ಈಗ ತಾನೇ ಪಾಪುನ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಬಂದೆ. ಅಲ್ಲಿವೇ ಬರುವಾಗ ಮನೆಗಳ ಹತ್ರ ತುಂಬ ಚೆನ್ನಾಗಿ ರಂಗೋಲಿ ಹಾಕ್ತಾಯಿದ್ರು. ಇಲ್ಲೆಲ್ಲ ವಯಸ್ಸಾಗಿರೋರೇ ಇದ್ದಾರೆ, ಆದರೂ ಕೂಡ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕ್ತಾರೆ ಅಂದರೆ ಬೆಳಗಿನ ಜಾವ 6 ಗಂಟೆಗೆಲ್ಲ ರಂಗೋಲಿ ಹಾಕ್ಬಿಡ್ತಾರೆ. ಸೊ ಇವ್ರನ್ನೆಲ್ಲ ನೋಡಿದ್ರೆ ನಾವು ಕಲ್ತ್ಕೊಬೇಕು. ಸೊ ಈ ರೀತಿ ನಾವು ಕೆಲಸ ಮಾಡಬೇಕು ಅಂತ ಮೋಟಿವೇಶನ್ ಬರುತ್ತೆ. ಸೊ ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ಬಿ ಎಡ್ ಕೋರ್ಸ್ ಮಾಡ್ತಿದ್ದೀನಿ ಅಂತ. ಸೊ ನೋಡಿ, ಬುಕ್ ಇದೆ ಬಿ ಎಡ್ದು. ಸೊ ಯಾರಾದರೂ ಬಿ ಎಡ್ ಮಾಡ್ತಿದ್ರೆ ಈ ವರ್ಷದಲ್ಲಿ, ಇಲ್ಲ ಬಿ ಎಡ್ ಮಾಡಬೇಕು ಅಂದ್ಕೊಳ್ಳೋರು ಯಾರಾದರೂ ಇದ್ದರೆ, ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕೇಳಿ, ಇಲ್ಲ ನನ್ನ ಜೊತೆಗೆ ಜಾಯ್ನ್ ಆಗಿ. ನಿಮ್ಗೇನಾದರೂ ಬಿ ಎಡ್ ಬಗ್ಗೆ ತುಂಬ ವಿಷಯಗಳೇನಾದರೂ ಗೊತ್ತಿದ್ದರೆ, ನಿಮಗೆ ಎಕ್ಸ್ಪೀರಿಯೆನ್ಸ್ ಏನಾದರೂ ಇದ್ದರೆ, ನನಗೇನಾದರೂ ಟಿಪ್ಸ್ ಹೇಳಂಗಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಬಿ ಎಡ್ ಹೇಗೆ ಓದಬೇಕು, ಯಾವ ಥರ ಸ್ಟಡಿ ಮಾಡಬೇಕು, ಹೆಂಗೆ ಈಸಿ ಇರುತ್ತೆ, ಏನಿರುತ್ತೆ ಅದೆಲ್ಲ ನನಗೆ ತಿಳಿಸ್ಕೊಡಿ ನಿಮ್ಗೆ ಗೊತ್ತಿದ್ದರೆ. ಸೊ ಇದು ರಿಕ್ವೆಸ್ಟು. ಸೊ ಯಾಕಂದರೆ ನಾನು ಬಿ ಎಡ್ ಮಾಡ್ತಾಯಿದ್ದೀನಲ್ಲ. ಸೊ ನಾನು ನನ್ನ ಫ್ರೆಂಡ್ನ ಕೇಳಿದೆ. ನನ್ನ ಫ್ರೆಂಡು ನನ್ನ ಡಿಗ್ರಿ ಮೇಟು, ಅವಳು ಕಾಲ್ ಮಾಡಿ ಕೇಳಿದೆ. ಅವಳು ಬಿ ಎಡ್ ಎಲ್ಲ ಮಾಡಿದ್ಲು. ಸೊ ಅದಕ್ಕೆ ಅವಳನ್ನ ಕಾಲ್ ಮಾಡಿ ಕೇಳಿದೆ, ಈ ರೀತಿ ಬಿ ಎಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಏನೇನು ಕೋರ್ಸ್ ಇರುತ್ತೆ, ಹೆಂಗಿರುತ್ತೆ, ಏನು ಎತ್ತಂತೆಲ್ಲ ಕೇಳಿದೆ. ಪಾಪ ನನ್ನ ಫ್ರೆಂಡ್ ಎಷ್ಟು ಚೆನ್ನಾಗಿ ಎಲ್ಲ ಹೇಳಿದ್ಲು ನನಗೆ, ಏನೇನು ಮಾಡಬೇಕು, ಹೆಂಗೆ ಬಿ ಎಡ್ ಕೋರ್ಸ್ ತಗೊಳ್ಳೋದು, ಏನಿರುತ್ತೆ ಎಲ್ಲ ಪ್ರತಿಯೊಂದು ಹೇಳಿದ್ಲು. ಸೊ ತುಂಬ ಖುಷಿ ಆಯಿತು. ಅಂದರೆ ಡಿಗ್ರಿ ಎಲ್ಲ ಆಗಿ ಇವಾಗ ಅವಳದೇ ಲೈಫು, ನನ್ನದೇ ಬೇರೆ ಲೈಫು. ಸೊ ಅವಳು ಬ್ಯುಸಿ ಇರ್ತಾಳೆ, ನಾನು ನನ್ನದೇ ಇದರಲ್ಲಿ ಬ್ಯುಸಿ ಇರ್ತೀನಿ. ಆದರೂ ಕೂಡ ಅವಳು ಬ್ಯುಸಿ ಟೈಮಲ್ಲೂ ಕೂಡ ಅವಳು ನನಗೆಲ್ಲ ಕ್ಲೀನಾಗಿ ನಾನು ಕಾಲ್ ಮಾಡಿ ಏನೇ ಡೌಟ್ ಕೇಳಿದ್ರು ನನಗೆ ಹೇಳ್ಕೊಟ್ಲು. ಸೊ ಈ ಥರ ಫ್ರೆಂಡ್ಶಿಪ್ಪು ಇದ್ದರೆ ತುಂಬ ಒಳ್ಳೆಯದು. ಸೊ ಕೊನೆವರೆಗೂ ಇಂಥ ಫ್ರೆಂಡ್ಶಿಪ್ನ ನಾವು ಬೆಳೆಸ್ಕೊಂಡು ಹೋಗೋದು ಒಳ್ಳೆಯದು. ಸೊ ಎಲ್ಲ ಹೇಳಿದ್ಲು, ಹೇಗೆ ಬಿ ಎಡ್ ಕೋರ್ಸ್ ಮಾಡೋದೇನು ಅಂತ ಅಂದ್ಬಿಟ್ಟು ತುಂಬ ಕೆಲವೊಂದು ಟಿಪ್ಸು ಹೇಳಿದ್ದಾಳೆ. ಏನು ಆರಾಮಾಗಿ ಮಾಡ್ಬೋದು ಮಾಡು ಅಂತ ಹೇಳಿದ್ಲು. ಸೊ ಅದಕ್ಕೆ ಬಿ ಎಡ್ ಬುಕ್ ತೊಗೊಂಡು ಬಂದೆ. ಆಮೇಲೆ ಈ ಬಿ ಎಡ್ ಬುಕ್ ನೋಡಿದ ತಕ್ಷಣ ಏನಪ್ಪ ಇಷ್ಟೊಂದು ಇದೆಯಾ ಓದೋದು. ಒಂದು ಸೆಮಿಸ್ಟರ್ದು ಮಾತ್ರ ಇದು ಬಿ ಎಡ್ ಬುಕ್ಕು. ಏನಪ್ಪ ಇಷ್ಟೊಂದು ಓದೋದಾ ಇರೋದು ಅಂತ ಅನಿಸ್ಬಿಡ್ತು. ಆಮೇಲೆ ನಾನು ಒಂದು ಯೂನಿಟ್ ಓದಿದೆ, ಒಂದೆರಡು ಸರಿ ಓದಿದೆ. ಸೊ ಅವಾಗ ಏನು ಅನಿಸ್ತಂದ್ರೆ, ಓಕೆ ಅಷ್ಟೊಂದು ಕಷ್ಟ ಏನಿಲ್ಲ, ಮಾಡ್ಬೋದು. ಅಂದರೆ ಕಷ್ಟಪಡಬೇಕು, ನಾವು ಓದಬೇಕು, ಚೆನ್ನಾಗಿ ಮಾರ್ಕ್ಸ್ ತೊಗೊಬೇಕು. ನಮ್ಮದು ಜನರಲ್ ಕ್ಯಾಟಗರಿ ಇರೋದ್ರಿಂದ ಬಿ ಎಡಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದ್ರೇ ನಮ್ಗೆ ಮುಂದಕ್ಕೆ ಒಂದು ಒಳ್ಳೆ ಜಾಬು ಆ ಥರ ಏನಾದರೂ ಸಿಗೋದು. ಇಲ್ಲ ಅಂತಂದರೆ ಕಷ್ಟ ಆಗಿಬಿಡುತ್ತೆ. ಸೊ ಪ್ರಿಪೇರ್ ಆಗಬೇಕು. ಇನ್ಮೇಲೆ ಸ್ಟಡೀಸ್ ಕಡೆ ಜಾಸ್ತಿ ಗಮನ ಕೊಡೋಣ ಅಂತಿದ್ದೀನಿ. ಯೂಟ್ಯೂಬೇ ಮಾಡೋದು ಬೇಡ ಅಂತ ಅಂದ್ಕೊಂಬಿಟ್ಟಿದ್ದೀನಿ. ಯೂಟ್ಯೂಬ್ ಮಾಡೋದು ನಿಲ್ಲಿಸ್ಬಿಡೋಣ. ಹೇಗಿದ್ದರೂ ನಾನು ಬಿ ಎಡ್ ಕೋರ್ಸ್ ತೊಗೊಂಡಿದ್ದೀನಿ, ಯಾಕೆ ಬಿ ಎಡ್ ಓದೋದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಅಂದ್ಕೊಂಡೆ ನಾನು. ಆಮೇಲೆ ಇನ್ನೊಂದು ಯೋಚನೆ ಬಂತು, ಏನು ಅಂತಂದರೆ, ಈಗ ಯೂಟ್ಯೂಬಲ್ಲಿ ಒಂದು ಅರ್ನಿಂಗ್ಸ್ ಅಂತ ಮಾಡ್ಬೋದು. ಸೊ ಒಂದು $1 ಕಂಪ್ಲೀಟ್ ಮಾಡಿಕೊಂಡ್ರೆ ಪೇಮೆಂಟ್ ಬರುತ್ತೆ. ಸೊ ಯೂಟ್ಯೂಬಲ್ಲಿ ಪೇಮೆಂಟ್ ಬಂದರೆ ಯಾರಿಗೆ ಯೂಸು? ನನಗೆ ಅಲ್ವಾ ಯೂಸು. ಸೊ ಬಿ ಎಡ್ ಕೋರ್ಸ್ ಕಟ್ಟೋಕ್ಕೆ ಇವಾಗ ಒಂದು ಸೆಮಿಸ್ಟರ್ದು ಹೆಂಗೋ ಕಷ್ಟಪಟ್ಟು ಫೀಸ್ ಕಟ್ಬಿಟ್ಟಿದೆ. ಸೆಕೆಂಡ್ ಸೆಮಿಸ್ಟರ್ಗಾದರೂ ಫೀಸ್ ಕಟ್ಟೋಕ್ಕೆ ನಂದು ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಆಯ್ತಂದರೆ, ಪೇಮೆಂಟ್ ಬಂತಂದರೆ ಅದರಲ್ಲೇ ಫೀಸ್ ಕಟ್ಬೋದಲ್ವಾ ಅಂತ ಅಂದ್ಬಿಟ್ಟು ನಾನು ಯೂಟ್ಯೂಬ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲಾಂತಂದರೆ ನಿಜವಾಗ್ಲೂ ನಾನು ಯೂಟ್ಯೂಬ್ನ ನಿಲ್ಲಿಸ್ಬಿಡ್ತಾಯಿದ್ದೆ. ಯೂಟ್ಯೂಬೇ ಮಾಡ್ತಾಯಿರಲಿಲ್ಲ, ಎಲ್ಲ ಡಿಲೀಟ್ ಮಾಡಿಬಿಟ್ಟು ಸುಮ್ಮನೆ ಆಗೋಗ್ಬಿಡ್ತಾಯಿದ್ದೆ ನಾನು ಎಜುಕೇಷನ್ ಮುಗಿಸ್ಕೊಳ್ಳೋವರೆಗೂ. ಬಟ್ ನೋಡೋಣ ನನಗೆ ಅರ್ನಿಂಗ್ಸ್ಗೆ ಆಗುತ್ತೆ ಅಂತ. ಇಷ್ಟು ದಿವಸ ಫ್ರೆಂಡ್ಸ್ ಯೂಟ್ಯೂಬಲ್ಲಿ ಪೇಮೆಂಟ್ ಬಂದರೆ ಚೆನ್ನಾಗಿರುತ್ತೆ ಅಂತ ಒಂದು ಆಸೆ ಇತ್ತು. ಬಟ್ ಇವಾಗ ನನಗೆ ತುಂಬ ಅವಶ್ಯಕತೆ ಇದೆ ಯೂಟ್ಯೂಬ್ ಪೇಮೆಂಟು. ಸೊ ಯೂಟ್ಯೂಬಲ್ಲಿ ಪೇಮೆಂಟ್ ಬಂತು ಅಂತಂದರೆ ನಾನು ಫೀಸ್ ಕಟ್ಟೋಕ್ಕಾಗುತ್ತೆ. ದಯವಿಟ್ಟು ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನನಗೆ. ಇಷ್ಟು ದಿವಸ ಮಾಡಿರೋ ಸಪೋರ್ಟ್ಗಿಂತ ಇವಾಗ ಜಾಸ್ತಿ ಮಾಡಿ ನನ್ನ ಎಜುಕೇಷನ್ ನನಗೆ ಆಗುತ್ತೆ. ನನಗೇನಾದರೂ ಯೂಟ್ಯೂಬಲ್ಲಿ ಪೇಮೆಂಟ್ ಬಂತು ಅಂದರೆ, ನಾನು ಇಷ್ಟು ದಿವಸ ಬರುತ್ತೋ ಇಲ್ವೋ ಅದ್ರ ಬಗ್ಗೆ ಏನೂ ಯೋಚನೆ ಮಾಡ್ಕೊಳ್ತಾ ಬಂದೆ. ನನಗನ್ಸೋ ಪ್ರಕಾರ ನಾನು ಚೆನ್ನಾಗಿ ಮಾಡ್ಕೊಂಬಂದಿದ್ದೀನಿ. ಆನೆಸ್ಟಾಗಿ, ಜೆನ್ಯೂನಾಗಿ, ಯಾವುದೋ ಒಂದು ಸುಳ್ಳು ಹೇಳ್ದಿರ ಇದ್ದಿರೋ ಥರನೇ ಹೇಳ್ಕೊಂಬಂದಿದ್ದೀನಿ. ಸೊ ವೀಡಿಯೋಸು ನಾನು ನ್ಯಾಚುರಲಾಗೆ ಮಾಡ್ಕೊಂಬಂದಿದ್ದೀನಿ. ಅದು ಇನ್ನೂ ರೀಚ್ ಆಗಿಲ್ಲ, ಇಟ್ಸ್ ಓಕೆ. ಯಾವತ್ತೋ ಒಂದು ದಿವಸ ದೇವರು ಕಂಡುಬಿಡ್ತಾನೆ. ನನ್ನ ಒಂದು ವೀಡಿಯೋ ವೈರಲ್ ಆದರೂ ಎಲ್ಲ ವೀಡಿಯೋಸ್ಗೂ ವ್ಯೂಸ್ ಬರುತ್ತೆ. ಹಂಗೆ ಬಂದಿದ ತಕ್ಷಣ ಪೇಮೆಂಟು ಕೂಡ ಬರುತ್ತೆ. ಸೊ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಿ ಎಡು ಓದೋ ಎಜುಕೇಷನ್ಗೆ ಮತ್ತು ಅದು ಫೀಸ್ ಕಟ್ಟೋಕ್ಕೆ ಎಲ್ಲ ಉಪಯೋಗ ಆಗುತ್ತೆ ನನಗೆ ಯೂಟ್ಯೂಬಲ್ಲಿ ಪೇಮೆಂಟ್ ಬಂತಂದರೆ. ಸೊ ನೀವು ಒಂಚೂರು ಬ್ಲೆಸ್ ಮಾಡಿ ಸಾಕು, ಇನ್ನೇನು ಬೇಡ ನನಗೆ. ನಂಗೆ ಆದಷ್ಟು ಬೇಗ ನನಗೆ ಪೇಮೆಂಟ್ ಬರುತ್ತೆ, ನಾನು ನೆಕ್ಸ್ಟ್ ಸೆಮಿಸ್ಟರು ಫೀಸ್ ಕಟ್ಬೋದು. ಸೊ ಇನ್ಮೇಲೆ ಜಾಸ್ತಿ ಸ್ಟಡೀಸ್ ಕಡೆ ಗಮನ ಕೊಡೋಣ ಅಂತಿದ್ದೀನಿ. ಆದರೆ ಒಂದೊಂದು ಸರಿ ಅನಿಸುತ್ತೆ, ಭಯ ಆಗುತ್ತೆ, ಏನಪ್ಪ ಇಷ್ಟೊಂದು ಓದೋದಿರುತ್ತೆ, ಕಷ್ಟಪಡಬೇಕು ತುಂಬ ಅಂತ ಅನಿಸುತ್ತೆ. ಮಗು ನೋಡಿಕೊಂಡು ಮನೇಲಿ ಕೆಲಸ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಹೌಸ್ ವೈಫಾಗಿ ಮನೇನೂ ಮೇಂಟೈನ್ ಮಾಡ್ತಾ ಸ್ಟಡೀಸು ಮಾಡೋಕ್ಕಾಗುತ್ತಾ ಅಂತ ಒಂದೊಂದು ಸರಿ ನನಗೆ ಯೋಚನೆ ಬರುತ್ತೆ. ಆದರೆ ಆವಾಗ ಹಂಗೆ ಅನಿಸುತ್ತೆ, ನನಗೆ ಮನಸ್ಸಿದ್ರೆ ಮಾರ್ಗ
ಸೊ ಮಾಡೋಣ, ಯಾಕೆ ಎಷ್ಟೊಂದು ಜನ ಮಾಡ್ತಿದ್ದಾರೆ, ಅವ್ರನ್ನೇ ಒಂದು ಇನ್ಸ್ಪಿರೇಷನ್ ಆಗಿ ತೊಗೊಂಡು ಮಾಡೋಣ. ಇವಾಗ ಯೂಟ್ಯೂಬಲ್ಲಿ ಅದೇ ನೋಡ್ತಾ ಇರೋದು, ಬಿ ಎಡ್ ಕೋರ್ಸ್ ಮಾಡ್ತಾರೋ ವ್ಲಾಗ್ಸ್ ಯಾರಾದರೂ ಹಾಕಿದ್ರೆ ಅವ್ರನ್ನ ಅದೇ ವೀಡಿಯೋಸ್ ನೋಡ್ತಾ ಇರೋದು. ಬಿ ಎಡ್ ಬಗ್ಗೆ, TET ಎಕ್ಸಾಮ್ ಬಗ್ಗೆ ಇವೇ ಜಾಸ್ತಿ ನೋಡ್ತಾ ಇದ್ದೀನಿ ವೀಡಿಯೋಸು. ಸೊ ಇರಲಿ, ಯಾರಾದರೂ ನೀವು ಕೂಡ ನಿಮ್ಗೆ ಗೊತ್ತಿದ್ರೆ ನನಗೆ ಹೇಳಿ ಕಮೆಂಟಲ್ಲಿ, ನಂಗೆ ಯೂಸ್ ಆಗುತ್ತೆ. ಇದಾದಮೇಲೆ ನನಗೆ ಇದು ನೋಡಿ ಭಯ ಆಗೋಗುತ್ತೆ ಬುಕ್ಕು. ಸೊ ಅವಾಗ ಹಂಗೆ ಅಂದ್ಕೊಳ್ಳೋದು. ಅದನ್ನು ಹೇಳ್ತಾರಲ್ಲ ದೊಡ್ಡವರು, ಕಲಿಯೋವರೆಗೂ ಬ್ರಹ್ಮ ವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ ಅಂತ. ಸೊ ನಾವು ಕಲಿಯೋವರೆಗೂ ಅಷ್ಟೇ, ನಮಗೆ ಕಷ್ಟ ಕಲ್ತ ಮೇಲೆ ಎಲ್ಲ ಸುಲಭ ಆಗಿರುತ್ತೆ. ಸೊ ನಾವು ನಮ್ಮ ಮೇಲೆ ನಾವು ನಂಬಿಕೆ ಕಳ್ಕೊಬಾರ್ದು. ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು, ನಮ್ಮ ಮೇಲೆ ನಾವು ನಂಬಿಕೆ ಇಟ್ಕೊಂಡು ಗಮನ ಇಟ್ಟು ಒಂದು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ಓದಿದ್ರೆ ಖಂಡಿತ ನಾವು ಕೂಡ ಒಳ್ಳೆ ಮಾರ್ಕ್ಸ್ ತೊಗೊಂಡು ಎಕ್ಸಾಮಲ್ಲಿ ಪಾಸ್ ಆಗ್ತೀವಿ. ಸೊ ಯಾರಾದರೂ ಬಿ ಎಡ್ ಮಾಡ್ತಾಯಿದ್ರೆ, ಇಲ್ಲ ಬೇರೆ ಯಾವುದಾದ್ರೂ ಎಜುಕೇಷನ್ ಏನೇ ಮಾಡ್ತಿದ್ರು ಕೂಡ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಮಾರ್ಕ್ಸ್ ತೆಗೀರಿ. ಏನು ಅಂತಂದರೆ ಜಸ್ಟ್ ಪಾಸಿಂಗ್ ಮಾರ್ಕ್ಸ್ಗೆ ಅಂತ ಓದೋಕ್ಕೆ ಹೋಗಬೇಡಿ. ಜಾಸ್ತಿ 90 ಮಾರ್ಕ್ಸ್ಗೆ ನಾನು ಓದ್ಕೊಬೇಕು ಅಂತ ಅದಕ್ಕೆ ಪ್ರಿಪೇರ್ ಆಗಿ ಅಟ್ಲೀಸ್ಟ್ 70-80 ಆದರೂ ಬರುತ್ತೆ. ಯಾರು ಪಾಸಿಂಗ್ ಮಾರ್ಕ್ಸ್ಗೆ ಅಂತ ಓದ್ಬಿಟ್ಟು ಆಮೇಲೆ ಕಷ್ಟಪಡ್ಕೊಬೇಡಿ. ಆದಷ್ಟು ಚೆನ್ನಾಗಿ ಕಷ್ಟಪಟ್ಟು ಓದ್ಕೊಳ್ಳಿ. ಏನು ಎಕ್ಸಾಮ್ ಇನ್ನೊಂದು 3 ತಿಂಗಳು ಇದ್ದಂಗೆ ಅವಾಗ ಫುಲ್ಲು ಪ್ರಿಪೇರ್ ಆಗ್ತಾ ಬಂತಂದರೆ ಈಸಿ ಆಗುತ್ತೆ. ಒಂದೇ ದಿನ ಹೋದರೆ ಯಾವುದೂ ಆಗೋಲ್ಲ, ಎಕ್ಸಾಮಲ್ಲೆಲ್ಲ ಮರ್ತೋಗ್ಬಿಡ್ತೀವಿ, ಬರೆಯೋಕ್ಕಾಗಲ್ಲ. ಸೊ ಅದಕ್ಕೆ 3 ಮಂತ್ಸಿಂದ ನಾವು ಒಂದೊಂದೇ ಪ್ರಿಪ್ರೇಷನ್ ಮಾಡ್ಕೊತಾ ಬಂದರೆ ಒಂದೊಂದೇ ಸಬ್ಜೆಕ್ಟು, ಸೊ ನಾವು ಪಾಸ್ ಮಾಡ್ಕೊಬೋದು. ಏನು ಅಂತಂದರೆ ಬಿ ಎಡು ಜಾಸ್ತಿ ಅರ್ಥ ಮಾಡ್ಕೊಬೇಕು. ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇರುತ್ತೆ. ಯಾವುದಾದ್ರೂ ಆಗಲಿ ನಾವು ಅರ್ಥ ಮಾಡ್ಕೊಂಡಷ್ಟು ನಮಗೆ ಮುಂದಕ್ಕೂ ಉಪಯೋಗ ಆಗುತ್ತೆ. ಎಕ್ಸಾಮಲ್ಲೂ ಚೆನ್ನಾಗಿ ಮಾಡ್ತೀವಿ, ಮುಂದೆ ಲೈಫಲ್ಲೂ ಕೂಡ ಅದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿ ನಮಗೆ ಸಹಾಯ ಮಾಡಿದೆ ನಮ್ಮ ಜಾಬ್ಗೆ ಎಲ್ಲದಕ್ಕೂ. ಸೊ ಇಷ್ಟು ಹೇಳ್ತಾ ನಾನು ಸದ್ಯಕ್ಕೆ ಆದರೆ ಲಾಗ್ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಇಲ್ಲಿಗೆ ಲಾಗ್ ಎಂಡ್ ಮಾಡ್ತೀನಿ. ಸೊ ಇವಾಗ ಓದ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಸಿಲು ಜಾಸ್ತಿ ಇದೆ, ಇಲ್ಲಿ ನೆರಳೆ ಇದೆ, ಇಲ್ಲೇ ಕೂತ್ಕೊಂಡು ಓದ್ಕೊತೀನಿ. ಪಾಪುನ ಅಂಗನವಾಡಿಗೆ ಬಿಟ್ಟು ಬಂದಿದ್ದೀನಲ್ಲ ಸ್ಕೂಲ್ಗೆ, ಅವಳು 3 ಗಂಟೆ ಅಷ್ಟೊತ್ತಲ್ಲಿ ಬರ್ತಾಳೆ. ಅಲ್ಲಿವರೆಗೂ ಟೈಮ್ ಇದೆ, ಅಲ್ಲಿವರೆಗೂ ಓದ್ಕೊತೀನಿ. ಮತ್ತು ಇನ್ನೇನು ಅನ್ನ ಸಾಂಬಾರು ಅಡುಗೆ ಆಗೋಗ್ಬಿಟ್ಟಿದೆ, ಇನ್ನೇನು ಅಡುಗೆ ಮಾಡೋದಿಲ್ಲ. ಸೊ 3 ಗಂಟೆವರೆಗೂ ಆರಾಮಾಗಿ ಕೂತ್ಕೊಂಡು ಓದ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ನನಗೆ ಬಿ ಎಡ್ ಕೋರ್ಸ್ಗೆ ಒಂದು ಸ್ವಲ್ಪ ಬ್ಲೆಸ್ಸಿಂಗ್ ಮಾಡಿ ಚೆನ್ನಾಗಿ ಎಕ್ಸಾಮ್ ಬರೀಲಿ ಅಂತ ಅಂದ್ಬಿಟ್ಟು. ಇನ್ನೂ ಇದೆ, ಜೂನ್ಗೆ ಎಕ್ಸಾಮ್ ಇರೋದು. ಸೊ ಅಲ್ಲಿವರೆಗೂ ಚೆನ್ನಾಗಿ ಪ್ರಿಪೇರ್ ಆಗಬೇಕು. ಸೊ ಯೂಟ್ಯೂಬು ಬಿಡೋಲ್ಲ, ಅದಕ್ಕಿಂತ ಜಾಸ್ತಿ ನಾನು ಬಿ ಎಡ್ ಕಡೆ ಓದೋದ್ರ ಕಡೆ ಗಮನ ಇಡ್ತೀನಿ ಅಂತ ಹೇಳ್ತಾ. ಸೊ ಇವಾಗ ಮತ್ತೆ ಸಿಗ್ತೀನಿ. ಸೊ ಓದೋದು ತುಂಬಾ ಇದೆ. ಸೊ ಫಸ್ಟ್ ಯೂನಿಟ್ಟು ಕಂಪ್ಲೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಇಷ್ಟೇ ಈ ಲಾಗು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.